ಹಾಯ್ ವೀಕ್ಷಕರೇ, ನಾವು ಇವಾಗ ಮಾಡ್ತಾ ಇರೋದು ಕೊಳ್ಳೇಗಾಲ ತಾಲೂಕಲ್ಲಿರುವಂತಹ ಒಂದು 19 ಎಕರೆ ಇರುವಂತಹ ಫಾರ್ಮ್ ಹೌಸು. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ನಮ್ಮ A23 ರಿಯಲ್ ಎಸ್ಟೇಟ್ಸ್ ಯೂಟ್ಯೂಬ್ ಚಾನೆಲ್. ನೋಡಿ, ಈ ಥರ 30 ಫೀಟ್ ಟಾರ್ ರೋಡ್ಗೆ ಅಟ್ಯಾಚ್ ಇರುವಂತಹ 19 ಎಕರೆ ಫಾರ್ಮ್ ಹೌಸ್ ಇದು ಕೊಳ್ಳೇಗಾಲ ತಾಲೂಕಲ್ಲಿ ಬರುತ್ತೆ. ನಮ್ಮ ಹನೂರು ಮಾದೇಶ್ವರಂ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿರೋ ಹನೂರಿಂದ 15 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ರಾಂಪುರ ಅಂತ ಒಂದು ಟೌನ್ ಇದೆ. ಅದು ತಮಿಳ್ನಾಡಿಗೆ ಹೋಗೋ ರೋಡಲ್ಲಿ ರಾಂಪುರ ಅಂತ ಒಂದು ಟೌನ್ ಇದೆ. ಆ ಟೌನ್ ಲಿಮಿಟ್ಸಲ್ಲಿ ಈ ಪ್ರಾಪರ್ಟಿ ಬರುತ್ತೆ. 19 ಎಕರೆ ಪ್ರಾಪರ್ಟಿ ಇದು, ಟಾರ್ ರೋಡ್ ಅಟ್ಯಾಚ್ ಇದೆ. ಕಂಪ್ಲೀಟ್ ಫೆನ್ಸ್ಡ್ ಆಗಿದೆ. ಮತ್ತು ರೆಡ್ ಸಾಯಿಲು, ಒಂದು ಸ್ವಲ್ಪ ಕಲ್ಲು ಮಿಕ್ಸ್ ಆಗಿರೋಂಥ ಮಣ್ಣು. ಎಂಟ್ರಿಲೇ ಒಂದು ಪ್ರಾಪರ್ಟಿ ಮಧ್ಯದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ, 4 BHK ಹೌಸು. ಆ 4 BHK ಹೌಸಿಗೆ ಎಂಟ್ರಿ ಆಗ್ತಾಯಿರೋ ರೋಡಲ್ಲಿ ಇದ್ದೀವಿ ನಾವು. ಅಂದರೆ ತೋಟದ ಮಧ್ಯೆ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ ವೆಹಿಕಲ್ಗಳು ಓಡಾಡೋದಕ್ಕೆ ಅಂತ. ಆ ರಸ್ತೆಯಲ್ಲಿ ನಾನು ಪ್ರಾಪರ್ಟಿ ಲೆಫ್ಟು ಮತ್ತು ರೈಟು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಣ್ಣಿನ ಗಿಡಗಳು ಮತ್ತು ತೆಂಗಿನ ಮರಗಳು ಎಲ್ಲ ಇದ್ದಾವೆ. ಈ ಪ್ರಾಪರ್ಟಿಲಿ ಅತಿ ಹೆಚ್ಚಾಗಿ ಅಂದರೆ ತೆಂಗಿನ ಮರಗಳಿದ್ದಾವೆ. 1300 ತೆಂಗಿನ ಮರಗಳಿದ್ದಾವೆ. ಅದನ್ನು ಬಿಟ್ಟರೆ ಒಂದು 300 ಮಾವಿನ ಮರ ಇದೆ, 300 ಸಪೋಟ ಮರಗಳಿದೆ, ಸಪೋಟ ಹಣ್ಣಿನ ಮರಗಳು. ಮತ್ತು ಮಧ್ಯ ಟೀಕ್ ಮರಗಳಿದೆ. ಮತ್ತು ಒಂದು 300 ನಿಂಬೆ ಗಿಡಗಳಿದೆ, ನಿಂಬೆ ಹಣ್ಣಿನ ಗಿಡಗಳು. ಈ ಥರ ಮಲ್ಟಿ ಕ್ರಾಪ್ಸ್ ಇರುವಂತಹ, ರೆವಿನ್ಯೂ ಜನ್ರೇಟ್ ಆಗ್ತಾ ಇರುವಂತಹ, ಒಂದು ಅಂದಾಜಲ್ಲಿ ರೆವಿನ್ಯೂ ಜನ್ರೇಟ್ ಆಗ್ತಾ ಇರುವಂತಹ 19 ಎಕರೆ ತೋಟ ಇರುವಂತಹ ಒಂದು 4 BHK ಇನ್ಕ್ಲೂಡಿಂಗ್ ಫಾರ್ಮ್ ಹೌಸ್ ಕೂಡ ಇದೆ ಇದರಲ್ಲಿ, ಅಲಾಂಗ್ ವಿತ್ ಸ್ವಿಮ್ಮಿಂಗ್ ಫೂಲ್ ಅಂದರೆ ಪಾಶಾಗೇನೂ ಇಲ್ಲ, ಒಂದು ತೊಟ್ಟಿ ಥರ ಮಾಡ್ಕೊಂಡಿದ್ದಾರೆ. ಎಲ್ಲ ಬೋರ್ವೆಲ್ ನೀರನ್ನು ಅದರಲ್ಲಿ ಡಂಪ್ ಮಾಡಿಕೊಂಡು ಈ ಡ್ರಿಪ್ ಸಿಸ್ಟಮ್ಗೆ ಡಂಪ್ ಮಾಡೋ ಥರ ಒಂದು ಮಾಡ್ಕೊಂಡಿದ್ದಾರೆ. ಅದನ್ನು ತೋರಿಸ್ತೀನಿ ನಾನು. ಈಗ ಈ ಪ್ರಾಪರ್ಟಿ ಏನು ನಾವು ನೋಡ್ತಾ ಇದ್ದೀವಿ, ತೋಟದ ಮಧ್ಯೆ ಇರುವಂಥ ರಸ್ತೆಯಲ್ಲಿ ಲೆಫ್ಟು ಮತ್ತು ರೈಟು ತೆಂಗಿನ ಗಿಡಗಳೆಲ್ಲ ಆಲ್ರೆಡಿ ಫಲ ಬರ್ತಾ ಇರುವಂತಹ, ಅಂದರೆ 6 to 7 ಇಯರ್ಸ್ ಏಜ್ ಮರಗಳು, ತುಂಬ ದೊಡ್ಡ ಮರಗಳೇನಲ್ಲ. ನಿಂಬೆ ಗಿಡಗಳು ಅಷ್ಟೇ, ಮತ್ತು ಮಾವಿನ ಮರಗಳು ಅಷ್ಟೇ, ಎಲ್ಲ ರೀಸೆಂಟ್ಲಿ 5 to 6 ಇಯರ್ಸ್ ಆಗಿರೋವಂಥ ಮರಗಳು ಅಷ್ಟೇ, ಜಾಸ್ತಿ ಏಜ್ಗಳ ಆಗಿಲ್ಲ ಮರಗಳಿಗೆ. ಇನ್ನು ಈ ಪ್ರಾಪರ್ಟಿ ಒಂದು ಜನರಲ್ ಪ್ರಾಪರ್ಟಿ. ಆಗಲೇ ಹೇಳಿದಾಗ ರೆಡ್ ಸಾಯಿಲ್ ಇದೆ, ಯಾವ ಥರ ಬೇಕಾದರೂ ಕ್ರಾಪ್ ಬೆಳಿಬೋದಂತಹ ಪ್ರಾಪರ್ಟಿ. ಮತ್ತು ಈ ಪ್ರಾಪರ್ಟಿಯಲ್ಲಿ ಒಟ್ಟು 4 ಬೋರ್ವೆಲ್ಗಳಿದೆ ಮತ್ತು 2 TC ಇದೆ. ನೋಡಿ, ನಾನು ವಿಡಿಯೋ ಮಾಡ್ಕೊತಾ ಆಲ್ಮೋಸ್ಟ್ ಮನೆ ಹತ್ತಿರಕ್ಕೆ ಬಂದೆ. ಫಾರ್ಮ್ ಹೌಸ್ ಏನಿದೆ ಈ ತೋಟದಲ್ಲಿ, ಆ ಫಾರ್ಮ್ ಹೌಸ್ ಹತ್ತಿರಕ್ಕೆ ಬಂದೆ, ಕಾಣಿಸ್ತಾ ಇರ್ಬೋದು. ಇದು 4 BHK ಇಂಡಿವಿಜುವಲ್ ರೂಮ್ಸ್ ಇರುವಂತಹ ಮನೆ. ಇದನ್ನು ನೀವು ರೆಸಾರ್ಟ್ ಅಥವಾ ಹೋಮ್ ಸ್ಟೇ, ಈ Airbnb ಕಾನ್ಸೆಪ್ಟ್ ಈ ಥರನೂ ಬೇಕಾದರೆ ನೀವು ಕನ್ವರ್ಟ್ ಮಾಡಿಕೊಂಡು ಮಲ್ಟಿಪಲ್ ಬಿಸ್ನೆಸ್ ಕೂಡ ರನ್ ಮಾಡ್ಬೋದು. ಈ ಕಡೆ ತೋಟದಲ್ಲೂ ಇನ್ಕಮ್ ಬರೋ ಥರ ಮತ್ತು ಮನೆಯಿಂದನೂ ಇನ್ಕಮ್ ಬರೋ ಥರ ಕೂಡ ಮಾಡ್ಕೊಬೋದು. ಏನು ಕಾಣ್ತಿದ್ದಲ್ಲ, ಇದು 4 BHK ಫಾರ್ಮ್ ಹೌಸು. ಮೇಲ್ಗಡೆ ಇರೋದು ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಪ್ರೇಟ್ ಎಂಟ್ರಿ ಇದೆ, ಮನೆ ಒಳಗಡೆಯಿಂದಲ್ಲ ಸಪ್ರೇಟೇ ಒಂದು ಸ್ಟೇರ್ ಕೇಸ್ ಮಾಡಿ ಎಂಟ್ರಿ ಮಾಡಿದ್ದಾರೆ. ಇದು ಏನಿದೆ, ಇದು ಫಾರ್ಮ್ ಹೌಸ್ ಬ್ಯಾಕ್ ಸೈಡ್ ವ್ಯೂ. ನೋಡಿ, ಇದರಲ್ಲಿ ನೇರಳೆ ಮರಗಳು ಕಾಣ್ತಾ ಇದೆ. ನೋಡಿ, ಇದು ಸ್ವಿಮ್ಮಿಂಗ್ ಫೂಲು, ಒಂದು 4 to 5 ಫೀಟ್ ಡೆಪ್ತ್ ಇದೆ. ತುಂಬ ಆಲ್ಮೋಸ್ಟ್ 30-40 ಮೆಷರ್ಮೆಂಟಲ್ಲಿದೆ ಇದು ಸ್ವಿಮ್ಮಿಂಗ್ ಫೂಲು. ಆಗಲೇ ಹೇಳಿದಾಗೆ ಇದು ನಾವು Airbnb ಹೋಮ್ ಸ್ಟೇ ಕಾನ್ಸೆಪ್ಟಲ್ಲಿ ಕೂಡ ಬಳಸ್ಕೊಬೋದು ನೀವು. ಮತ್ತು ಈಗೇನು ಪ್ರಾಪರ್ಟಿ ವಿಚಾರಕ್ಕೆ ಬರ್ತೀನಿ ಅಂತಂದರೆ, ತೆಂಗಿನ ಮರಗಳೆಲ್ಲ ಹಿಲ್ಡ್ ಬರ್ತಾ ಇದೆ. ನೋಡಿ, ಇದು ಮನೆ ಎದುರುಗಡೆ ಒಂದು ಸಿಟ್ಔಟ್ ಏರಿಯಾ. ನಿಮಗೆ ಗೊತ್ತು ಹಳ್ಳಿ ಕಡೆ ಯಾವ ಥರ ನ್ಯಾಚುರಲ್ ಆಗಿರುತ್ತೆ ಸಿಟ್ಔಟ್ ಏರಿಯಾ, ಆ ಥರ ಒಂದು ಸಿಟ್ಔಟ್ ಏರಿಯಾ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಗ್ರೀನರಿ ಕಮ್ಮಿ ಕಾಣಿಸುತ್ತೆ, ಯಾಕಂದರೆ ನಿಮಗೆ ಗೊತ್ತು ಎಷ್ಟು ಬಿಸಿಲಿದೆ ಈಗ ಸಮ್ಮರಲ್ಲಿ ಅಂತ. ಈ ಸಮ್ಮರಲ್ಲೂ ಕೂಡ ಇವರು ಗಿಡಗಳಿಗೆ ಡ್ರಿಪ್ ಸಿಸ್ಟಮ್ಸ್ ಮಾಡಿ ನೀರು ಕೊಟ್ಟು ತುಂಬ ಚೆನ್ನಾಗಿ ತೋಟನ ಮೇಂಟೈನ್ ಮಾಡ್ತಾಯಿದ್ದಾರೆ. ಇನ್ನು ಈ ಪ್ರಾಪರ್ಟಿ ನಮ್ಮ ಬೆಂಗಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ನಮ್ಮ ಕೊಳ್ಳೇಗಾಲ ಟೌನಿಂದ ಈ ಪ್ರಾಪರ್ಟಿಗೆ 50 ಕಿಲೋಮೀಟರ್ಸು. ಈ ನಮ್ಮ ಹನೂರಿಂದ ತಮಿಳ್ನಾಡಿಗೆ ಹೋಗೋ ಹೈವೇಲಿ ಒಂದು 15 ಕಿಲೋಮೀಟ್ರ್ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ. ಹೈವೇ ಅಂದರೆ ಜಸ್ಟ್ 4 ಕಿಲೋಮೀಟ್ರ್ ಇದೆ. ಹೇಗೇನು ಹನೂರಿಂದ 15 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ರಾಂಪುರ ಅಂತ ಒಂದು ಲೋಕಲ್ ಟೌನ್ ಇದೆ, ಮೇಜರ್ ಟೌನ್ ಅದು. ಆ ಟೌನಿಗೆ ಸಂಬಂಧಪಟ್ಟಂಗೆ ಹತ್ರ ಬರುತ್ತೆ ಈ ಪ್ರಾಪರ್ಟಿ. ಓವರಾಲ್ 170 ಕಿಲೋಮೀಟರ್ಸ್ ಬೆಂಗಳೂರಿಂದ ಈ ಪ್ರಾಪರ್ಟಿಗೆ. ನೀವು ಗಿಡಗಳು ನೋಡ್ತಾ ಇರ್ಬೋದು, ಪ್ರತಿಯೊಂದೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು.
ಇನ್ನು ಜನರಲ್ ಪ್ರಾಪರ್ಟಿ ಒಟ್ಟು 4 RTC ಬರ್ತವೆ, ಕ್ಲಿಯರ್ ಟೈಟಲ್ ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಎಕರ್ ಅವರು 37 lakhs ಕೋಟ್ ಮಾಡ್ತಾ ಇದ್ದಾರೆ. ಪರ್ ಎಕರ್ 37 lakhs. ಓವರ್ ಆಲ್ ಪ್ರಾಪರ್ಟಿಗೆ ಅವರು 7,25,00,000 ಅಂದರೆ 19.5 ಎಕರೆ ಇನ್ಕ್ಲೂಡಿಂಗ್ ಫಾರ್ಮ್ ಹೌಸು, ಕಂಪ್ಲೀಟ್ ಫೆನ್ಸ್ಡು, 1300 ತೆಂಗಿನ ಮರ, 300 ಮಾವಿನ ಮರ, 300 ಸಪೋಟ ಮರ ಮತ್ತು 300 ನಿಂಬೆಹಣ್ಣಿನ ಗಿಡಗಳು, 4 ಬೋರ್ವೆಲ್ಲು, 1 ಬಾವಿ, 2 TC, ಇಷ್ಟು ಸೇರಿ ಒಂದು ಕೊಟೇಶನ್ 7,25,00,000 ಅವರು ಕೋಟ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಯಾರಾದರೂ ರೆಸಾರ್ಟ್ ಮಾಡೋರು ಮತ್ತು ಸ್ವಂತಕ್ಕೆ ಫಾರ್ಮ್ ಹೌಸ್ ಮಾಡೋರು, ಇಲ್ಲ ಕೃಷಿ ಮಾಡಿ ಆದಾಯ ತೊಗೊಬೇಕು ಅಂತ ಅಂದ್ಕೊಂಡಿರೋರು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋದು. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋಣ ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.